ಬಂಧುಗಳೇ ನಮಸ್ಕಾರ. ನಾಡಿನ ಮೇರು ನಟರ ಹುಟ್ಟುಹಬ್ಬದ ದಿವಸ ಅಭಿಮಾನಿಗಳು ಪಡ್ತಾ ಇರೋ ಪಾಡು ಏನಿದೆಯಲ್ಲ, ಇದು ಬಹುಶಃ ಈ ಕನ್ನಡ ಸಾಂಸ್ಕೃತಿಕ ಪ್ರಜ್ಞೆಗೆ ಒಂದು ಸ್ವಲ್ಪ ಹೊಡೆತ ಬಿದ್ದಿದೆ ಅಂತ. ನಾನು ಪ್ರಜ್ಞಾವಂತರು ಕನ್ನಡಿಗರು ಅಂತ ಎಲ್ಲ ಕಡೆ ಮಾತನಾಡ್ತೀವಿ, ಆದರೆ ಇವತ್ತು ಆ ಪ್ರಜ್ಞಾವಂತಿಗೆ ಸತ್ತೋಗಿದೆಯಾ ಅಂತ ನಮಗೆ ಅನುಮಾನ ಬರ್ತಿದೆ. ಅಭಿಮಾನಿಗಳನ್ನು ತಡೆದು ನಿಲ್ಲಿಸಿದ್ದಾರೆ, ನಾವು ನಿಮ್ಮನ್ನು ಬಿಡಲ್ಲ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಬಾಲಣ್ಣನವರ ಕುಟುಂಬಕ್ಕೆ ಕೊಟ್ಟದ್ದು ಸರ್ಕಾರ ದಾನವಾಗಿ ಜಮೀನು. ಆ ಜಮೀನಲ್ಲಿ ಇವರು ಕಮರ್ಷಿಯಲಿ ಏನೋ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಇಂಜೆಕ್ಷನ್ ತಂದಿದ್ದಾರೆ, ನಾನು ಒಳಗಡೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಇನ್ನೊಂದಷ್ಟು ಜನರ ಮೇಲೆ ಇಂಜೆಕ್ಷನ್ ತಂದಿದ್ದಾರೆ, ಯಾರು ಒಳಗಡೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಸೊ ಈ ಮೂಲಕ ಅಭಿಮಾನಿಗಳು ಹುಟ್ಟುಹಬ್ಬ, ತಮ್ಮ ಈ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡ್ಕೊಳ್ಳೋಕ್ಕಾಗದಿರುವಂಥ ಒಂದು ದುಸ್ಥಿತಿಗೆ ತಳ್ಳಿದ್ದಾರೆ. ಸೊ ಇದು ನಿಜಕ್ಕೂ ಸರ್ವತಾ ಸಮ್ಮತವಲ್ಲ. ಇದನ್ನು ಖಂಡಿಸ್ತಾ ಇದ್ದೀವಿ. ನಾಡಿನ ಸಮಸ್ತ ಪ್ರಜ್ಞಾವಂತರು ಕೂಡ ಈ ಒಂದು ವಿಷಯವಾಗಿರಬೇಕಾಗುತ್ತೆ. ನಾವ್ಯಾರು ಕೇಳಲಿಲ್ಲ ಅವ್ರಿಗೆ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅಂತ, ಅವರೇ ಮಾಡಿದರು. ಈಗ ಅವರೇ ಈ ವಿಷಯನ ಬಗೆಹರಿಸಬೇಕು. 2009ರಿಂದ ಇವತ್ತಿನವರೆಗೂ ಕೂಡ ಸುಮಾರು 14 ವರ್ಷಗಳಿಂದ ಒಂದೇ ವಿಷಯವಾಗಿ ನಾವು ಪದೇ ಪದೇ ಮಾತನಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ವ್ಯವಸ್ಥೆಗಳಿಗೆ ಏನಾಗಿದ್ದಾವೆ, ಇಲ್ಲಿನ ಮನಸ್ಥಿತಿಗಳು ಏನಾಗಿದ್ದಾವೆ ಅನ್ನೋಂತಹ ನೋವು ನಮ್ಮನ್ನು ಕಾಡ್ತಾ ಇದೆ. ಸೊ ಇದು ನಿಜಕ್ಕೂ ದುರಂತ. ಇವತ್ತು ನಮ್ಮ ಯಜಮಾನರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವು ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ ನಾನಲ್ಲ, ನಮ್ಮ ಸೇನಾನಿಗಳು ಮಾತಾಡ್ತಾರೆ. ನಮಗೆ ಬೇರೇನು ಬೇಡ, ಪುಣ್ಯ ಭೂಮಿ ಒಂದು ಬಿಟ್ಕೊಡಿ. ಆ ಪುಣ್ಯ ಭೂಮಿ ಒಂದು ಬಿಟ್ಕೊಟ್ರೆ ನಿಮ್ಗೆ ದೇವರು ಕೊಟ್ಟಷ್ಟು ಪುಣ್ಯ ಮಾಡ್ತಾರೆ, ನಿಮ್ಗೆ ಕೊಡ್ತಾರೆ ಪುಣ್ಯ. ನಿಮ್ಗೆ ದಯವಿಟ್ಟು ನಿಮ್ಗೆ ಎಷ್ಟೇ ಕಷ್ಟ ಸುಖ ನೋವೇನೇ ಇರಲಿ, ನಮ್ ಕಷ್ಟ ಇರೋದು ಇದೊಂದೇ. ಅದೊಂದು ಕಷ್ಟ ನಮಗ್ ಬಗೆಹರಿಸ್ಕೊಡ್ರಿ, ನಾವು ನೆಮ್ಮದಿಯಾಗಿರ್ತೀವಿ. ಇಷ್ಟು ಜನ ಇಂಥ ಷಡ್ಯಂತ್ರನ ಯಾರ್ಯಾರಿಗೋ ಕೊಟ್ಟಿದ್ದೀರಾ. ಬದುಕಿದಾಗಂತೂ ಅಯ್ಯಪ್ಪನಿಗೆ ನೀವು ಒಳ್ಳೇದ್ ಮಾಡ್ಲಿಲ್ಲ. ಇವಾಗಾರು ಒಂಚೂರು ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನ ಇದ್ರೆ ದಯವಿಟ್ಟು ಒಂಚೂರು ಮಾಡ್ಕೊಟ್ಬಿಡಿ. ಬಾಲಣ್ಣ ಕುಟುಂಬಕ್ಕೆ ನಾನು ಒಂದೇ ಒಂದು ಮನವಿ ಮಾಡ್ಕೊಂತ ಇದ್ದೀನಿ, ಅಭಿಮಾನಿಗಳಿಂದ ದಯವಿಟ್ಟು ಇಲ್ಲಿ ಸಮಾಧಿ ಅನ್ನೋದಕ್ಕೆ ಜಾಗ ಮಾಡ್ಕೊಡಿ. ಅವ್ರ ಸ್ಮಾರಕ ಇಲ್ಲೊಂದು ಮಾಡಲಿಕ್ಕೆ ಅವರು ಸತ್ತ ಜಾಗದಲ್ಲಿ ನಮ್ಗೆ ಒಂದು ಸ್ವಲ್ಪ ಜಾಗ ಕೊಡಿ. 3 ಕುಂಟೆ ಜಮೀನ್ ಕೇಳ್ತಾ ಇರೋದು ಅಷ್ಟೇ, ಬೇರೆ ಏನ್ ಕೇಳ್ತಾ ಇಲ್ಲ. ನಿಮ್ಗೆ ದಯವಿಟ್ಟು ಒಂದು ನಮ್ಗೆ ಸಹಕಾರ ಕೊಡಿ. ಬಾಲಣ್ಣ ಕುಟುಂಬದವ್ರಿಗೆ ಒಳ್ಳೇದಾಗುತ್ತೆ, ಅರ್ಥ ಆಯ್ತಲ್ಲ? ದಯವಿಟ್ಟು ಆಮೇಲೆ ನೀವೆಲ್ಲರೂ ಕೂಡ ಇದು ಈಗ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಟ್ಟು ಹೋಗೋ ಮಾತಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಇವತ್ತು ಇಲ್ಲಿ 10 ಗಂಟೆಗೆ ನಾವೆಲ್ಲ ಹೋಗ್ತೀವಿ ಒಳಗಡೆಗೆ, ಅದೇನಾಗುತ್ತೋ ಆಗ್ಲಿ. ಸೊ ನೀವೆಲ್ಲರೂ ಕೂಡ ಬರಬೇಕು ಅನ್ನೋಂಥದ್ದು ಕಾಯ್ತಾ ಇರ್ತೀವಿ. ಸೊ ದಯವಿಟ್ಟು ಎಲ್ಲರೂ ಬನ್ನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಒಂದು ಶಕ್ತಿ ನೋಡೋಣ. ಮತ್ತೆ ಅವರು ಕೋರ್ಟ್ಗೆ ಇಲ್ಲಿ ಬರೀ 2000 ಜನ ಬರ್ತಾರೆ, 3000 ಜನ ಬರ್ತಾರೆ ಅಂತ ಒಂದು ಅಫಿಡವಿಟ್ ಕೂಡ ಸಬ್ಮಿಟ್ ಮಾಡಿದ್ರು ಕಳೆದ ಬಾರಿ ಬಾಲಣ್ಣನವರ ಕುಟುಂಬದವರು. ಅದು ನಿಜ ಅಲ್ಲ ಅನ್ನೋ ಪ್ರೂವ್ ಮಾಡ್ಲಿಕ್ಕೆ ನಾವು 10,000 ಜನ ಇಲ್ಲಿ ಸೇರ್ತೀವಿ. ಕಟೌಟ್ ಜಾತ್ರೆ ಸಮಯದಲ್ಲಿ 2.25 ಲಕ್ಷ ಜನ ಸೇರಿದ್ವಿ ಅನ್ನೋಂಥದ್ದು ಗೊತ್ತಾಗ್ಬೇಕಲ್ಲ. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಎಲ್ಲೇ ಇದ್ರು ಕೂಡ ದಯವಿಟ್ಟು ಬನ್ನಿ, ಕಾಯ್ತಾ ಇರ್ತೀವಿ. ಇವತ್ತು ಒಳಗಡೆ ಹೋಗಿ ಕೈ ಮುಗಿದೆ ಹೋಗುವಂಥದ್ದು. ಇದನ್ನ ಈ ವರ್ಷ ತಾರ್ಕಿಕವಾಗಿ ಒಂದು ಅಂತ್ಯ ಕಾಣಿಸ್ಬೇಕಾಗಿದೆ. ಸೊ ಎಲ್ರಿಗೂ ನಾವು ಅವ್ರಿಗೆ ಬೆಲೆ ಕೊಡು, ಇವ್ರಿಗೆ ಬೆಲೆ ಕೊಡು, ಅವ್ರ ಮಾತು ಕೇಳು, ಇವ್ರ ಮಾತು ಕೇಳು ಅಂತ ಹೇಳಿ ಕೊನೆಗೆ ಯಾರು ನಮ್ಮ ಮಾತು ಕೇಳದೆ ಆಗಿದ್ದಾರೆ. ಇವತ್ತು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಂಡ್ಕೋಬೇಕಾಗಿದೆ 14 ವರ್ಷಗಳ ನಂತರವಾದರೂ. ನಿಮಗೋಸ್ಕರ ಕಾಯ್ತಿರ್ತೀವಿ, ಬನ್ನಿ.